ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಹೊಸದಾಗಿ ಇಲಾಖೆ ಪ್ರವೇಶಿಸುವ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡಿದು ಡಿವೈಎಸ್ಪಿ ಹುದ್ದೆಯ ಅಧಿಕಾರಿಗಳಿಗೆ ಬುನಾದಿ ತರಬೇತಿಯನ್ನು ನೀಡಲು ರಾಜ್ಯಾದ್ಯಂತ 12 ಪೊಲೀಸ್ ತರಬೇತಿ ಕೇಂದ್ರಗಳನ್ನು ಹೊಂದಿದೆ. ಈ ಕೇಂದ್ರಗಳು ವೃತ್ತಿಪರ ಕೌಶಲ್ಯಗಳನ್ನು ಕಲಿಸುವ ಜೊತೆಗೆ ಉನ್ನತ ಮಟ್ಟದ ನೈತಿಕತೆಯನ್ನು ಹೊಂದಲು ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಬುನಾದಿ ತರಬೇತಿ ನೀಡಲೆಂದೇ ರಾಜ್ಯದ ವಿವಿಧ ಭಾಗದಲ್ಲಿ 9 ಪೊಲೀಸ್ ತರಬೇತಿ ಶಾಲೆಗಳನ್ನು ತೆರೆಯಲಾಗಿದ್ದು, ಅದರಲ್ಲಿ ಧಾರವಾಡ ಪೊಲೀಸ್ ತರಬೇತಿ ಶಾಲೆಯೂ ಸಹ ಒಂದಾಗಿದೆ. ಸುಂದರವಾದ ಪರಿಸರದಲ್ಲಿ ಸಕಲ ಸೌಕರ್ಯ ಮತ್ತು ಸುಸಜ್ಜಿತ ಕಟ್ಟಡಗಳಿಂದ ಒಡಗೂಡಿದ ಈ ತರಬೇತಿ ಶಾಲೆಯು ಇರುವ ಈ ಪ್ರದೇಶವು ಈ ಹಿಂದೆ ಪೊಲೀಸ್ ಫೈರಿಂಗ್ ರೇಂಜ್ ಆಗಿತ್ತು. ಕಾಲಕ್ರಮೇಣ ಈ ಪ್ರದೇಶದ ಸುತ್ತಮುತ್ತ ಶಾಲಾ ಕಾಲೇಜುಗಳು, ಸಾರ್ವಜನಿಕ ವಾಸದ ಮನೆಗಳು ನಿರ್ಮಾಣಗೊಂಡ ಹಿನ್ನೆಲೆ ಮಾನ್ಯ ಸರ್ಕಾರ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಪ್ರದೇಶದಲ್ಲಿ ಒಂದು ಪೊಲೀಸ್ ತರಬೇತಿ ಶಾಲೆಯನ್ನು ನಿರ್ಮಿಸಲು ಮುಂದಾದರು. ಅದರಂತೆ ಪೊಲೀಸ್ ಕಮಿಷನರೇಟ್ ಹುಬ್ಬಳ್ಳಿ ಧಾರವಾಡ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತರವರ ಸಂಯುಕ್ತ ಆಶ್ರಯದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ದಿನಾಂಕ 13/11/2012 ಈ ತರಬೇತಿ ಶಾಲೆಗೆ ಅಡಿಗಲ್ಲು ಹಾಕಿದರು. ಪೊಲೀಸ್ ಹೌಸಿಂಗ್ ಬೋರ್ಡ್ನ ನೆರವಿನಿಂದ ಸಿದ್ಧಗೊಂಡ ಈ ಶಾಲೆಯನ್ನು 2015 ಸೆಪ್ಟೆಂಬರ್ 29 ಮಧ್ಯಾಹ್ನ 3 ಗಂಟೆ ವೇಳೆಗೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು. ಈ ವೇಳೆ ಅಂದಿನ ಗೃಹ ಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಕೆ.ಜೆ. ಜಾರ್ಜ್ ರವರು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರಾದ ಜಗದೀಶ್ ಶೆಟ್ಟರ್ ಅವರು, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಶ್ರೀ ದಿನೇಶ್ ಗುಂಡೂರಾವ್ ರವರು, ಮಾನ್ಯ ಗೃಹ ಸಚಿವರ ಸಲಹೆಗಾರರಾದ ಸನ್ಮಾನ್ಯ ಶ್ರೀ ಕೆಂಪಯ್ಯ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಬ್ಬಳ್ಳಿ ಧಾರವಾಡ ಪಶ್ಚಿಮದ ವಿಧಾನಸಭಾ ಸದಸ್ಯರಾದ ಶ್ರೀ ಅರವಿಂದ ಚಂದ್ರಕಾಂತ್ ಬೆಲ್ಲದ್ರವರು ವಹಿಸಿದ್ದರು. ಇದೇ ವೇಳೆ ಪೊಲೀಸ್ ಇಲಾಖೆಯ ಹಲವಾರು ಹಿರಿಯ ಅಧಿಕಾರಿಗಳು ಈ ಸಮಾರಂಭಕ್ಕೆ ಸಾಕ್ಷಿಯಾದರು. ಶ್ರೀಮಾನ್ಯ ಎಸ್.ಜಿ. ಓತಗೇರಿ ಸಾಹೇಬರು ಈ ಶಾಲೆಯ ಪ್ರಥಮ ಪ್ರಾಂಶುಪಾಲರು ಮತ್ತು ಅಧೀಕ್ಷಕರಾಗಿ ನೇಮಕವಾದರು. 37 ಎಕರೆ 32 ಗುಂಟೆ ವಿಸ್ತೀರ್ಣ ಹೊಂದಿರುವ ಈ ಶಾಲೆಯು ಸುಸಜ್ಜಿತ ಆಡಳಿತ ಕಚೇರಿ ಕಟ್ಟಡ, ಮೂಲಭೂತ ಸೌಕರ್ಯಗಳುಳ್ಳ 14 ಕೊಠಡಿಗಳನ್ನು ಹೊಂದಿದ ಬ್ಯಾರೆಕ್ ಸಮುಚ್ಚಯ, ಡಿಜಿಟಲ್ ಬೋರ್ಡ್ ಪ್ರಾಜೆಕ್ಟರ್ಗಳಂತಹ ಅತ್ಯಾಧುನಿಕ ಬೋಧನಾ ಸಲಕರಣೆಗಳು, ಸಿನಾರಿಯೋ ಬೇಸ್ಡ್ ತರಬೇತಿಗೆ ಪೂರಕವಾದಂತಹ ಒಳಾಂಗಣ ತರಗತಿಗಳು, ಕಂಪ್ಯೂಟರ್ ಲ್ಯಾಬ್, ಕವಾಯತು ಮೈದಾನ, ಆಟದ ಮೈದಾನ, ಭೋಜನಾಲಯ, ಶಸ್ತ್ರಾಗಾರ, ಗ್ರಂಥಾಲಯ, ಜಿಮ್, ಅಬ್ಸ್ಟ್ಯಾಕಲ್ಸ್, ದೋಬಿ ಮತ್ತು ಬಾರ್ಬರ್ ಶಾಪ್ಗಳನ್ನು ಹೊಂದಿದೆ. ಜೊತೆಗೆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಸತಿ ಸಮುಚ್ಚಯಗಳು, ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹೊಂದಿದ್ದು, ನೂತನವಾಗಿ ಆಡಿಟೋರಿಯಂ ಕಟ್ಟಡವೊಂದು ನಿರ್ಮಾಣ ಹಂತದಲ್ಲಿದೆ. ಈ ಶಾಲೆಯಲ್ಲಿ ತರಬೇತಿಗಾಗಿ ನಿಯೋಜನೆಗೊಳ್ಳುವ ಪ್ರಶಿಕ್ಷಣಾರ್ಥಿಗಳಿಗೆ ಫಿಸಿಕಲ್ ಫಿಟ್ನೆಸ್, ಫುಟ್ ಡ್ರಿಲ್, ಸ್ಕ್ವಾಡ್ ಡ್ರಿಲ್, ಡ್ರಿಲ್ ವಿತ್ ಆರ್ಮ್ಸ್, ಗಾರ್ಡ್ ಅಂಡ್ ಸೆಂಟ್ರಿ, ವೆಪನ್ ಟ್ರೈನಿಂಗ್, ಲಾಠಿ ಡ್ರಿಲ್, ಸ್ಟ್ರೀಟ್ ಲೈನಿಂಗ್, ಮಾಬ್ ಆಪರೇಷನ್ ಅಂಡ್ ಟಿಯರ್ ಗ್ಯಾಸ್, ಫೀಲ್ಡ್ ಕ್ರಾಫ್ಟ್, ಯೋಗ, ಈಜು, ಅಬ್ಸ್ಟ್ಯಾಕಲ್ಸ್, UAC ಮತ್ತು ಕರಾಟೆ, ಮ್ಯಾಪ್ ರೀಡಿಂಗ್, GPS ಬಳಕೆ, ಜಂಗಲ್ ವಾರ್ಫೇರ್, ಆಂಬುಷ್, ಕ್ಯಾಸೋ, .303 ಮತ್ತು 7.62 mm SLRಗಳ ಫೈರಿಂಗ್, ರೂಟ್ ಮಾರ್ಚ್, VIP ಸೆಕ್ಯುರಿಟಿ, ಖೈದಿ ಬೆಂಗಾವಲು, ನಗದು ಬೆಂಗಾವಲು, ಸಂಚಾರಿ ಸಂಕೇತಗಳು, ಸ್ಫೋಟಕ ಪತ್ತೆ, ಶ್ವಾನದಳ, ಎಸ್ಕಾರ್ಟ್ ಸೇರಿದಂತೆ ಹಲವಾರು ಬಗೆಯ ಹೊರಾಂಗಣ ವಿಷಯಗಳ ಕುರಿತು ಬೋಧಿಸಲಾಗುತ್ತದೆ. ಜೊತೆಗೆ ಪೊಲೀಸ್ ಮ್ಯಾನುವಲ್, ಆಧುನಿಕ ಭಾರತದಲ್ಲಿ ಪೊಲೀಸರ ಪಾತ್ರ, ಪೊಲೀಸ್ ಆಡಳಿತ ಮತ್ತು ಸಂಘಟನೆ, ಮನಃಶಾಸ್ತ್ರ, ಭಾರತೀಯ ದಂಡ ಸಂಹಿತೆ, ದಂಡ ಪ್ರಕ್ರಿಯಾ ಸಂಹಿತೆ, ವಿಶೇಷ ಮತ್ತು ಸ್ಥಳೀಯ ಕಾನೂನುಗಳು, ಪೊಲೀಸ್ ವಿಜ್ಞಾನ, ಭಾರತೀಯ ಸಾಕ್ಷ್ಯ ಅಧಿನಿಯಮ, ಕಂಪ್ಯೂಟರ್, ವೈರ್ಲೆಸ್, ಪ್ರಕೃತಿ ವಿಕೋಪ ನಿರ್ವಹಣೆ, ನೈತಿಕ ಶಾಸ್ತ್ರ, ಒತ್ತಡ ನಿಯಂತ್ರಣ, ಸೈಬರ್ ಅಪರಾಧಗಳು, ಅಗ್ನಿಶಾಮಕ ವಿಷಯಗಳ ಕುರಿತಾಗಿ ವಿಷಯ ಪರಿಣಿತರ ನೆರವಿನೊಂದಿಗೆ ಒಳಾಂಗಣ ವಿಷಯಗಳನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮತ್ತು ವಿಡಿಯೋಗಳ ನೆರವಿನೊಂದಿಗೆ ಮನಮುಟ್ಟುವಂತೆ ಬೋಧಿಸಲಾಗುತ್ತದೆ. ಪಠ್ಯದ ಭಾಗವಾಗಿ ಪ್ರಶಿಕ್ಷಣಾರ್ಥಿಗಳಿಗೆ ಪೊಲೀಸ್ ಠಾಣೆ, ವಿಮಾನ ನಿಲ್ದಾಣ, ಕಾರಾಗೃಹ, ನ್ಯಾಯಾಲಯಗಳಿಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವಿಧಾನಗಳ ಕುರಿತು ಪರಿಚಯ ಮಾಡಿಕೊಡಲಾಗುತ್ತದೆ. ಪ್ರಶಿಕ್ಷಣಾರ್ಥಿಗಳಿಗೆ ಏಕತಾನತೆ ಕಾಡಬಾರದು ಎಂಬ ಕಾರಣಕ್ಕೆ
ಕ್ರೀಡಾಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ತನ್ಮೂಲಕ ತರಬೇತಿ ಶಾಲೆಯಿಂದ ಹೊರಹೊಮ್ಮುವ ಪ್ರಶಿಕ್ಷಣಾರ್ಥಿಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾದ ಉತ್ತಮ, ದಕ್ಷ, ಪ್ರಾಮಾಣಿಕ ಪೊಲೀಸರಾಗಿ ರೂಪುಗೊಳ್ಳುತ್ತಾರೆ. ಇದುವರೆಗೂ 7 ತಂಡಗಳಲ್ಲಿ 2439 ಮಂದಿ ಪೊಲೀಸ್ ಕಾನ್ಸ್ಟೇಬಲ್ಗಳು ಬುನಾದಿ ತರಬೇತಿಯನ್ನು, 37 ಜನ ಬ್ರಿಡ್ಜ್ ಕೋರ್ಸನ್ನು ಪೂರ್ಣಗೊಳಿಸಿರುತ್ತಾರೆ. ಇದಲ್ಲದೆ ಸೇವಾ ನಿರತ ಸಿಬ್ಬಂದಿಗಳಿಗೆ ಆಗಾಗ ವಿಶೇಷ ತರಬೇತಿಗಳನ್ನು ಇಲ್ಲಿ ಆಯೋಜಿಸಲಾಗುತ್ತದೆ. ಇದುವರೆಗೂ 7 ತಂಡಗಳಲ್ಲಿ 789 ಜನ ಪುನರ್ಮನನ ತರಬೇತಿಯನ್ನು ಪಡೆದಿರುತ್ತಾರೆ. 5 ತಂಡಗಳಲ್ಲಿ 271 ಜನ ಮಹಿಳಾ ಮತ್ತು ಮಕ್ಕಳ ಕುರಿತಾದ ಕಾರ್ಯಾಗಾರದಲ್ಲಿ ಭಾಗವಹಿಸಿರುತ್ತಾರೆ. ವಿಶೇಷ ಕಾಯ್ದೆಗಳ ತನಿಖಾ ವಿಧಾನಗಳ ಕುರಿತಾದ 6 ಕಾರ್ಯಾಗಾರಗಳಲ್ಲಿ 509 ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸಿರುತ್ತಾರೆ. ಈ ತರಬೇತಿ ಶಾಲೆಯು ಪೊಲೀಸ್ ಅಧೀಕ್ಷಕರ ಹುದ್ದೆಯ ಅಧಿಕಾರಿಗಳ ಆಡಳಿತ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸಂಸ್ಥೆಯ ಶೈಕ್ಷಣಿಕ ನಿಯಂತ್ರಣವು ತರಬೇತಿ ವಿಭಾಗದ ಅಡಿಯಲ್ಲಿರುತ್ತದೆ. ಪ್ರಸ್ತುತ ಸನ್ಮಾನ್ಯ ಶ್ರೀ ಪ್ರವೀಣ್ ಸೂದ್ IPS DG ಅಂಡ್ IGP ಸಾಹೇಬರು ಇವರ ನಿರ್ದೇಶನ ಮತ್ತು ಸನ್ಮಾನ್ಯ ಶ್ರೀ ಡಾಕ್ಟರ್ ರವೀಂದ್ರನಾಥ್ IPS ಸಾಹೇಬರು ಪೊಲೀಸ್ ಮಹಾನಿರ್ದೇಶಕರು ತರಬೇತಿರವರ ಮಾರ್ಗದರ್ಶನದಲ್ಲಿ ಸಾರ್ವಜನಿಕ ಜೀವನದಿಂದ ವೃತ್ತಿ ಜೀವನಕ್ಕೆ ಅಡಿ ಇಡುತ್ತಿರುವ ಪ್ರಶಿಕ್ಷಣಾರ್ಥಿಗಳಿಗೆ ತಿದ್ದಿ ತೀಡಿ ಅವರನ್ನು ದಕ್ಷ ಪೊಲೀಸರನ್ನಾಗಿ ರೂಪಿಸುವ ಕಾರ್ಯದಲ್ಲಿ ಧಾರವಾಡ ಪೊಲೀಸ್ ತರಬೇತಿ ಶಾಲೆಯು ನಿರತವಾಗಿದೆ. ಶ್ರೀ SG ಓತಗೇರಿ ಸಾಹೇಬರ ತರುವಾಯ ಶ್ರೀ RA ಪಾರಶೆಟ್ಟಿ ಸಾಹೇಬರು ಮತ್ತು ಶ್ರೀ NB ಜಾಧವ್ ಸಾಹೇಬರು ಈ ಶಾಲೆಯ ಪ್ರಾಂಶುಪಾಲರು ಮತ್ತು ಅಧೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದು, ಪ್ರಸ್ತುತ ಶ್ರೀ ಉಮೇಶ್ P ಸಾಹೇಬರು ಶಾಲೆಯ ಪ್ರಾಂಶುಪಾಲರು ಮತ್ತು ಅಧೀಕ್ಷಕರಾಗಿರುತ್ತಾರೆ. ಪ್ರಸ್ತುತ ಶ್ರೀ ಹರಿಶ್ಚಂದ್ರ ನಾಯಕ್ P ಸಾಹೇಬರು DYSP ಮತ್ತು ಉಪಪ್ರಾಂಶುಪಾಲರಾಗಿರುತ್ತಾರೆ. ಶಿಲೆಯಂತಿದ್ದ ಪ್ರಶಿಕ್ಷಣಾರ್ಥಿಗಳನ್ನು ಶಿಲ್ಪದಂತೆ ರೂಪಿಸುವಲ್ಲಿ ಹಲವಾರು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಪಾತ್ರವಿದ್ದು, ಪ್ರಸ್ತುತ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿವರ ಇಂತಿರುತ್ತದೆ. आरंभ है प्रचंड बोल मस्तकों के झुंड, आज जंग की घड़ी की तुम गुहार दो. प्रचंड बोल मस्तकों के झुंड, आज जंग की घड़ी की तुम गुहार दो. आन बान शान या की जान का हो दान, आज एक धनुष के बाण पे उतार दो. आरंभ है प्रचंड बोल मस्तकों के झुंड, आज जंग की घड़ी की तुम गुहार दो. आन बान शान या की जान का हो दान, आज एक धनुष के बाण पे उतार दो. आरंभ है प्रचंड